ಇಲ್ಲಿ KR ವಾಸ್ತುನ ನಂಬೋದೇ ಹೇಗೆ? KR ವಾಸ್ತು ಗುರೂಜಿಯವರು ನಮ್ಮ ಹತ್ರ ಬಂದಿದ್ದರು, ನಮ್ಮ ಮನೆಗೆ ಬಂದಿದ್ದರು, ನಮ್ಮದೆಲ್ಲ ವಾಸ್ತು ನೋಡಿದ್ರು. ತುಂಬ ಇದ್ದಕ್ಕಿದ್ದಂಗೆ ಹೇಳಿದ್ರಲ್ಲ. ಬೇಸ್ಮಟ್ಟದ ಹತ್ರ ಹೋಗಿ ಸ್ವಾಮೀಜಿಗೆ ಅದೊಂದು ಬೇಸ್ಮಟ್ಟ ನೋಡಿ, ಈ ಮನುಷ್ಯನು ಮುಂದೆ ಕಟ್ಟಕ್ಕೆ ಹೋಗಿರಲ್ಲ, ಅದು ಆಗೋದು ಇಲ್ಲ ಅಂತ ಒಂದು ಮಾತು ಹೇಳಿ. ನೀವು ಇಷ್ಟು ದಿನ ಬದುಕಿದ್ದ ಭಾಳ ನೀವು ಹೆಚ್ಚಿಂದು, ನೀವು ಇಷ್ಟೊತ್ತಿಗೆ ನೀವು ಸಾಯ್ಬೇಕಾಗಿತ್ತು ಅವರು. ನಾನು ಡಾಕ್ಟರ್ ಆಗಿ ಹೇಳ್ತಾ ಇದ್ದೀನಿ, ಇಟ್ ಈಸ್ ಒನ್ ಕೈಂಡ್ ಆಫ್ ಮಿರಾಕಲ್. ಒಂದು ವರ್ಷ ಫೇಲ್ ಇಲ್ಲ ನಾನು ಮಾಡ್ತಕ್ಕಂಥ ಕೆಲಸ. ಕರುಣಾಕರ್ ರೆಡ್ಡಿ ವಾಸ್ತುನ ಭಾಳ ಜನಕ್ಕೆ ಹೇಳ್ತಾ ಇದ್ದೀನಿ, ಅವ್ರ ಹತ್ರ ತೋರಿಸ್ರಿ ಅಂತಂದು ನಾನು ಅಡ್ವೈಸ್ ಮಾಡ್ತಾ ಇದ್ದೀನಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತೋಂ ಆಂಜನೇಯ ಸ್ವಾಮಿ. ಆಂಜನೇಯ ಸ್ವಾಮಿ ಸಮಸ್ತ ವೀಕ್ಷಕರಿಗೆ ಅಷ್ಟೈಶ್ವರ್ಯ ನೀಡಿ ಕಾಪಾಡಲಿ ಅಂತ ಬೇಡ್ಕೊ. ಮನುಷ್ಯ ಜೀವಿ ಪ್ರಪಂಚದ ಅತಿ ಬುದ್ಧಿವಂತ ಜೀವಿ ಬ್ರಹ್ಮಾಂಡದಲ್ಲಿ. ಆ ಬುದ್ಧಿವಂತಿಕೆಯಿಂದ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ವಿಜ್ಞಾನವನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ನಮ್ಮ ವಿಜ್ಞಾನ ಎಷ್ಟು ಮುಂದುವರೆದರೂ ಕೂಡ 21ನೇ ಶತಮಾನ ನೋಡಿ, ಆಲ್ರೆಡಿ ಕಂಪ್ಯೂಟರ್ ಯುಗ ಆಗಿದೆ. ಆದರೂ ಕೂಡ ಮನುಷ್ಯ ದಿನನಿತ್ಯದ ಬದುಕಿನಲ್ಲಿ ಏನಾದರೂ ಒಂದು ಸಮಸ್ಯೆಯನ್ನು ಕಾಣ್ತಾನೇ ಇದ್ದೀವಿ, ಅದಕ್ಕೆ ಪರಿಹಾರ ಹುಡುಕ್ತಾನೇ ಇದ್ದೀವಿ. ಕೆಲವಾರು ಪರಿಹಾರಗಳು ದೊರಕ್ತಿದ್ದಾವೆ, ಕೆಲವಾರು ಸಿಗ್ತಾನೇ ಇಲ್ಲ. ಅದು ಯಾಕೆ 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 ವೈ 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 ಅಂತ ಹುಡುಕಾಟದಲ್ಲೇ ನಮ್ಮ ಜೀವನವನ್ನು ಕಳೆದಾಗ್ತಾ ಹೋಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನಾವು ಎಲ್ಲೋ ಒಂದು ಕಡೆ ಎಲ್ಲರಿಗೂ ಅನಿಸೋದು ಒಂದೇ, ಯಾವುದೋ ಅಗೋಚರ ಶಕ್ತಿ, ಯಾವುದೋ ಒಂದು ಕಾಣದ ಕಣ್ಣು ನಮ್ಮ ಬೆನ್ನ ಹಿಂದೆ ಕೆಲಸ ಮಾಡ್ತಾಯಿದೆ ಅನ್ನೋದು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾಯಿದೆ. ಈ ವಿಚಾರದಲ್ಲಿ ನಾನು ಅದಕ್ಕೆ ವ್ಯಾಖ್ಯಾನ ಮಾಡಬೇಕು ಅಂತಂದರೆ, ಒಂದು ಸ್ಥಾನಬಲ ಅನ್ನೋದು ಅತಿ ಮುಖ್ಯವಾಗಿ ನಮ್ಮ ಜೀವನಕ್ಕೆ